ನಮ್ ಹಕ್ಕು. ಕರೆಕ್ಟ್. ಇವತ್ತು ನೋಡಿ ಸರ್, ರಾಮನ್ ಗುಡಿಯಲ್ಲಿ ಕೊಳ್ಳೆ ಹೊಡಿದಾರೆ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆ ಸರ್? 30-40 ಟಿವಿಗಳಿದ್ದಾರೆ. ಒಂದೊಂದು ಅವಾಗ ಟಿವಿಗಳಿಗೆ ಜಮಾನ್ ಇರ್ಲದಾಗ ಅವಾಗ ಇಂಡಿಯನ್ ಫ್ಲಾಗ್ ಎತ್ತಿದ್ರೆ ಬ್ರಿಟಿಷ್ ಅವ್ರು ಶೂಟ್ ಮಾಡೋ ಅಲ್ಲಿ ಕೆಲವೊಬ್ರು ಎತ್ತಿದ್ರು ಫ್ಲಾಗ್ಗಳನ್ನ. ಇವತ್ತೇನ್ ಪರಿಸ್ಥಿತಿ ಸರ್? ನಮ್ಮ ಜನಾಂಗ, ನಮ್ಮ ಹುಡುಗರನ್ನೇ ಟೆರರಿಸ್ಟ್ ಅನ್ನಕತ್ತಾರ ಇವರು. ಇಂಥವ್ರು ಹೆಂಗ್ ಸರ್? ಅಲ್ಲ, ಕೆಲವೊಂದು ಸ್ಟೇಟ್ಮೆಂಟ್ಗಳು ಅವ್ರು ಕೊಡೋದು ಸರಿನಾ? ನಿಮ್ಮ ಯಾರು ಸರ್? ಎರಡು ಆಂಗಲ್ ಅಲ್ಲೂ ಕೇಳ್ತಾ ಇದ್ದೀನಿ ಸರ್. ಎರಡು ಆಂಗಲ್ ನಾನು ಎರಡು. ಆಮೇಲೆ ಈಗ ನೋಡಿ, ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ನವರ ಮೇಲೆ, ಆಸ್ತಿ ಪಾಸ್ತಿ ಮೇಲೆ ಅವ್ರ ಕಡೆಯಿಂದಾನೆ ಮೊದಲಿಗೆ ಹಲ್ಲೆ ಆಗಿರೋದಕ್ಕೆ ಇವತ್ತು ಕಂಪ್ಲೀಟ್ ಆಗಿ ವಿಡಿಯೋಸ್ಗಳು ಲಭ್ಯ ಆಗಿದೆ ವಿತ್ ಡೇಟ್. ಸೊ ಆತರ ಆದಾಗ ಇವ್ರ ತಾನೇ ಏನ್ ಮಾಡಕ್ಕಾಗುತ್ತೆ ಸರ್? ಮಕ್ಕಳು ಅನ್ನೋದು ನಮ್ಮ ಮನೇಲಿ, ನಿಮ್ಮ ಮನೇಲಿಗೆ ಮಕ್ಳು ಇರ್ತಾರೆ, ನನ್ನ ಮನೇಲಿ ಮಕ್ಳು ಇರ್ತಾರೆ. 20 ವರ್ಷ ಅವ್ರಿಗೆ ನಾವೇನೇನ್ ಅಂತೀವಾ, ನಿನ್ಗೇನ್ ಗೊತ್ತಾಗಲ್ಲ ಸುಮ್ನೆ ಅಂತೀವ್ರಾ? ಇಲ್ಲ, ಪೊಲೀಸ್ ಅವ್ರಿಗೆ ಹಂಗೆ ನಡ್ಕೋಬೇಕಿತ್ತು. ಮಕ್ಕಳೇ ಏನು ಗೊತ್ತಿಲ್ಲ. ನಾನೊಬ್ಬ ಪ್ರತಿಭಟನಾಕಾರ ಅಂತ ಇಟ್ಕೊಳ್ಳಿ. ನಾನೊಬ್ಬ ಪ್ರತಿಭಟನಾಕಾರ. ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು. ಇದಕ್ಕೋಸ್ಕರ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಊಟ ಬಿಡ್ತೀನಿ, ಬೇಕಾದ್ರೆ ನಾನು ಪ್ರಾಣ ಕೊಡ್ತೀನಿ. ಅದು ಬಿಟ್ಬಿಟ್ಟು ಹೋಗಿ ಪೆಟ್ರೋಲ್ ಬಂಕಿಗೆ ಬೆಂಕಿ ಹಚ್ಚಕ್ ಹೋಗೋದು ಸರಿನಾ ಸರ್? ನೀವು ದಾಖಲಾತಿ ಸಮೇತ ಮಾತಾಡ್ಬೇಕಂದ್ರೆ ಕೆಲವೊಬ್ರು ಜನರು ಅಲ್ಲಿ ಬಂದಿದ್ದವರು ಗುಂಡಾಗರ್ದಿ ಮಾಡಿದವರು. ಏನ್ ನಿಮ್ಮ ಹೆಸರೇನು? ರಂಜಿತ್ ಕುಮಾರ್ ಅಂತ. ಯಾವ ಊರಿಂದ ಬಂದಿರಿ? ನಾನು ಬ್ಯಾಂಗ್ಳೂರೇ, ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಇರೋದು. ವಿದ್ಯಾರಣ್ಯಪುರಂ. ಏನ್ ಓದ್ತಾ ಇದೀರಾ? ನಾನೀಗ ಸೆಕೆಂಡ್ ಪಿ ಓದ್ತಿರೋದು. ನೆಕ್ಸ್ಟ್ ನೀಟ್ ಎಕ್ಸಾಮ್ ಬರೀಬೇಕು. ಬರೆಯೋಣ ಅಂತ ನಮ್ಮ ಅಕ್ಕ ಆಲ್ರೆಡಿ ಟ್ರೈ ಮಾಡ್ತಿದ್ದಾಳೆ. ಬರೆಯೋಣ ಅಂದ್ರೆ ಇವು ಸೋರಿಕೆ ಪಾರಿಕೆ ಏರಿಕೆ ಅಂತ ಅದಲ್ಲ, ಇವಾಗ ಆಲ್ರೆಡಿ ಟ್ರೈ ಮಾಡ್ದು. ಅವಳು ತಮಿಳ್ನಾಡಲ್ಲಿ ಇರೋದು. ಅವ್ರಿಗೂ ಇವಾಗ ಈ ತರ ಅಫೆಕ್ಟ್ ಆಗಿದ್ದಾರೆ. ಇವಾಗ ಸೆಂಟ್ರಲ್ ಇವಾಗ ಯಾರ್ಬೋದು ಇರ್ಬೋದು. ಇವಾಗ ಅಲ್ಲಿ ಡೆಲ್ಲಿದಲ್ಲಿ ಈಗ ಒಬ್ರು ಪೊಲೀಸ್ ಅಂತ ಬರ್ತಾರಲ್ಲ, ಅವ್ರು ಬಂದ್ರೆ ಒರಿಜಿನಲ್ ಪೊಲೀಸ್ ಇರ್ತಾರ, ಅವ್ರ ಹತ್ರ ಏನಾದ್ರು ಬ್ಯಾಚ್ ಇರುತ್ತೆ. ಅವರು ಹೆಸರಿಗಂತ ಪೊಲೀಸ್ ಬರ್ತಾರೆ, ಆದ್ರೆ ಬಂದ್ಬಿಟ್ಟು ಯಾವ್ದೊಂದು ಪಾರ್ಟಿಗೆ ಹೇಳಕ್ ಆಗಲ್ಲ, ಬರ್ತಾರೆ ಲಾಠಿ ಚಾರ್ಜ್ ಮಾಡ್ಬಿಟ್ಟು ಹೋಗ್ತಾರೆ. ಅವ್ರು ಪೊಲೀಸ್ ಅಂತ ಗೊತ್ತಾಗತ್ತ. ಪೊಲೀಸ್ ಅವ್ರು ನೆಟ್ಟಗ್ ಆಡ್ತಿದ್ದಾರೆ. ಅವ್ರು ಮೂರನೇವ್ರು ಯಾರೋ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಕರೆಕ್ಟ್ ಆಗಿದ್ದಾರೆ, ಸೆಂಟ್ರಲ್ ಇರೋರು ಯಾರಂತ ನಾನು ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ನೀವ್ ಅಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಬೆಂಕಿ ಹಚ್ಚಕೋದ್ರಂತ, ಅವ್ರು ಸ್ಟೂಡೆಂಟ್ಸ್ ಇರ್ಬೋದ, ಬೇರೆ ಯಾರೋ ಅವ್ರು ಬರ್ಬೋದು. ಹಚ್ಬಿಟ್ಟು ಹೇಳಿದ್ರೆ ಸ್ಟೂಡೆಂಟ್ಸ್ ಹಚ್ಚಿರೋದು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತಾ ಅವ್ರಿಗೆ ಸ್ಟೂಡೆಂಟ್ಸ್ ಹಚ್ಚಿರೋದಂತ. ಕರೆಕ್ಟ್. ನಿಮ್ಮ ಹೆಸರೇನಂದ್ರೆ? ರಂಜಿತ್ ಕುಮಾರ್. ರಂಜಿತ್ ಅವರು ಹಂಗೆ ಹೇಳ್ತಿದ್ದಾರೆ, ಪೊಲೀಸ್ ವೇಷದಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೋದು ಅಂತ. ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು ಅಂತ. ಒಂದು ಫಿಲಮೇ ಗೊತ್ತಲ್ಲ, ಬಿಗಿಲ್ ಅಂತ. ಸ್ಟಾರ್ಟಿಂಗ್ ಪೊಲೀಸ್ ಇರಲ್ಲ, ಫುಲ್ ರೋಡೀಸು. ಸ್ಟೂಡೆಂಟ್ಸ್ ಹೊಡೆಕ್ ಬರ್ತಾರೆ, ಆದ್ರೆ ಪೊಲೀಸ್ ಅವ್ರು ಕೇಳ್ತಾರೆ ನೀನ್ ಸ್ಟೂಡೆಂಟ್ಸ್ ಅಪ್ಪ ಅಂತ. ಸ್ಟೂಡೆಂಟ್ ನಾನ್ ಸ್ಟೂಡೆಂಟ್ಸ್ ಅಲ್ಲ, ನೀನ್ ಪೊಲೀಸ್ ಅಂತ ಕೇಳ್ತಾರೆ. ಟೈಮ್ ಸಿನಿಮಾ ನೋಡ್ಬಿಟ್ಟು ರಿಯಲ್ ಆಗಿ ಆಗ್ಬಿಡುತ್ತೆ. ಇವಾಗ ರಿಯಲ್ ಇರ್ ನಡೀತಿರೋದು, ಫಿಲಮ್ ಅಲ್ಲಿ ತೆಗಿತಿರೋದು. ಕರೆಕ್ಟ್. ಅದು ಹೇಳಕ್ ಮತ್ತೆ ಮೇಡಮ್ ಬನ್ನಿ ಮಾತಾಡ್ಬೇಕು. ವಾ ಏನ್ ಸರ್ ನಿಮ್ಮ ಹೆಸರು? ಐ ಡೋಂಟ್ ನೋ ಕನ್ನಡ ದಟ್ ಮಚ್. ಕನ್ನಡ ಬರಲ್ವಾ? ಬರತ್ತೆ, ಸ್ವಲ್ಪ ಸ್ವಲ್ಪನೇ ಹೇಳ್ಬಿಡಿ, ಯಾಕಂದ್ರೆ ಇದು ಕನ್ನಡ ಚಾನಲ್. ನನ್ನ ಹೆಸರು ಸದಾಶಿವ್ ಸಿನ್ಹಾ. ಸದಾಶಿವ್ ಯಾವ ಊರವರು ನಿಮ್ದು? ಯಾವ ಊರು? ಊರು ನೇಟಿವ್ ಬಿಹಾರ್. ಬಿಹಾರಿಂದ ಇಲ್ಲಿಗೆ ಪ್ರೊಟೆಸ್ಟ್ ಮಾಡಕ್ ಬಂದ್ರ? ಬೇಡ. ಐ ವರ್ಕ್ ಹಿಯರ್. ಯು ಸ್ಟೇಯಿಂಗ್ ಇನ್ ಬೆಂಗಳೂರು. ಓಕೆ, ಹೇಳಿ. What is your opinion? My opinion is like I stand only for the students. I am not related to any CJP, BJP, any party or Congress. I have come here. I have taken a leave for today. I am coming here from Varthur. I paid 400 rupees for auto fare. 2 hours I spent only for the student. Yes. Only for the students, because there should be some accountability which the government of India should take. Whoever is sitting in that position, that doesn't matter. That is only my case. That's why I am here. Hi girls. ಕನ್ನಡ ಬರುತ್ತೆ ಎಲ್ರಿಗೂ? ಕನ್ನಡ ಗೊತ್ತಿಲ್ಲ. ಯಾವೂರು? ಕೇರಳವಾ? ನಿಮ್ಮ ಹೆಸರೇನು? ರಕ್ಷಿತಾ. ನಿಮಗೆ ಕನ್ನಡ ಬರುತ್ತಲ್ವಾ? ರಕ್ಷಿತಾ ಅವ್ರು ಏನ್ ಓದ್ತಾ ಇದ್ದೀರಾ? ಈ ಕಡೆ ಬನ್ನಿ, ಮಾತಾಡಬೇಕು. ನೀವು ಮಾತಾಡಿದ್ರೇನೆ. MBA ಮಾಡ್ತಾ ಇದ್ದೀನಿ. MBA ಮಾಡ್ತಾ ಇದ್ದೀರಾ? ಯಾಕೆ ಬಂದಿದ್ದೀರಾ ಇಲ್ಲಿ? ಪ್ರೊಟೆಸ್ಟ್ ಮಾಡಕ್ಕೆ. ಪ್ರೊಟೆಸ್ಟ್ ಯಾವ ಕಾರಣಕ್ಕೆ? ಏನಾಗಿದೆ? ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗಿದೆ. ಹೌದಾ? ಯಾವಾಗ ಲೀಕ್ ಆಯ್ತು? ಎಷ್ಟೊತ್ತಿ ಲೀಕ್ ಆಗುತ್ತೆ ನಿಮಗೆ ಗೊತ್ತಿಲ್ಲ? ಅಲ್ಲ, ಈಗ ರೀಸೆಂಟ್ ಆಗಿ ಯಾವಾಗ ರೀಸೆಂಟ್ ಆಗಿ ಲೀಕ್ ಆಗಿದೆ. ಅದು ಯಾವ ತಿಂಗಳಲ್ಲಿ, ಯಾವ ತಿಂಗಳ ಎಕ್ಸಾಮ್ ನಡೀತು? ಎಕ್ಸಾಮ್ ಯಾವ ಮಂತ್ ಅಲ್ಲಿ ನಡೀತು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಯಾವಾಗ ರೀ ಎಕ್ಸಾಮ್ ಆಯ್ತು ಅಂತ ಗೊತ್ತಾ? ಅದೆಲ್ಲ ನೀವು ಕೇಳ್ಬೇಡಿ. ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ನೀವು ಪ್ರೊಟೆಸ್ಟ್ ಮಾಡಕ್ ಬರ್ತಿದ್ದೀರಿ ಅಂದ್ರೆ ಎಲ್ಲ ತಿಳ್ಕೊಂಡ್ ಬರ್ಬೇಕು. ಗೊತ್ತಿಲ್ಲದ್ರೂ ಬರ್ಬೋದಲ್ವಾ? ಓಕೆ, ನಿಮ್ಗೆ ಯಾಕೆ ಹರ್ಟ್ ಆಗಿದೆ? ಪ್ರೊಟೆಸ್ಟ್ ಮಾಡ್ಬೇಕಂತ ಯಾಕೆ? 21 ಪೀಪಲ್ ಸುಸೈಡ್ ಮಾಡ್ಕೊಂಡಿದ್ದಾರೆ, ಸ್ಟೂಡೆಂಟ್ಸ್. ಅದಕ್ಕೋಸ್ಕರ. ಓಕೆ, ಅದಕ್ಕೋಸ್ಕರ ಸಪೋರ್ಟ್ ಮಾಡಕ್ ಬಂದಿದ್ದೀವಿ. ಓಕೆ, ನೀವು ಆಸ್ ಎ ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ಸಪೋರ್ಟ್ ಮಾಡಕ್ ಬಂದಿದ್ದ ಅಥವಾ ಯಾವುದೋ ಒಂದು ಸ್ಟೂಡೆಂಟ್ಸ್ಗೋಸ್ಕರ? ಬಿಜೆಪಿ, ಜಿರ್ಲೆ ಪರ್ಲೆ ತಿಗಣೆ ಅದೆಲ್ಲ ಇಲ್ಲ, ಅದೆಲ್ಲ ಏನಿಲ್ವಾ? ಜಸ್ಟ್ ಫಾರ್ ಸ್ಟೂಡೆಂಟ್ಸ್ಗೋಸ್ಕರ. ಓಕೆ, ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್ ಇದ್ರ ಬಗ್ಗೆ ಸ್ವಲ್ಪ ಅಲ್ಲ, ಜಾಸ್ತಿ ಗಮನ ಕೊಟ್ಟು ಲೈಕ್ ನೋಡಿ ಏನಾದ್ರು ಮಾಡಕ್ ಆಗುತ್ತಾ ನಿಮ್ ಕೈಯಲ್ಲಿ? ಪ್ಲೀಸ್ ಸಪೋರ್ಟ್ ಮಾಡಿ ಸ್ಟೂಡೆಂಟ್ಸ್ಗೋಸ್ಕರ. ಸ್ಟೂಡೆಂಟ್ಸ್ಗೋಸ್ಕರ ಸಪೋರ್ಟ್ ಮಾಡಿ. ಓಕೆ, ಮೇಡಮ್ ಕನ್ನಡ
ಕನ್ನಡ ಗೊತ್ತಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ಕನ್ನಡದಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೀರಿ. ಕನ್ನಡ ಗೊತ್ತಿಲ್ಲ ಅಂತ ಹೇಳಿ ನಮ್ ಮನ್ಸಿಗೆ ನೋವು ಮಾಡ್ತೀರಿ. ಯಾರಿಗ್ ಬರುತ್ತೆ ಕನ್ನಡ? ನೋ ಕನ್ನಡ. ಇಂಗ್ಲಿಷ್, ಮೈ ಇಂಗ್ಲಿಷ್ ಇಸ್ ಕಂಗ್ಲಿಷ್. ಕನ್ನಡ. ಹೇಳಿ ನಿಮ್ಮ ಹೆಸರು? ಸರ್ ಯೋಗೇಶ್ ಅಂತ ಸರ್. ಯೋಗೇಶ್ ಅವರು ಬೆಂಗಳೂರೇ ಸರ್. ಬೆಂಗಳೂರೇ. ಏನ್ ಓದ್ತಾ ಇದೀರಾ? ಓದ್ ಮುಗಿದಿದ್ಯಾ? ಏನ್ ಕತೆ? ವರ್ಕ್ ಮಾಡ್ತಾ ಇದೀನಿ ಸರ್. ವರ್ಕ್ ಏನ್ ಕೆಲಸ ಮಾಡ್ತಾ ಇದೀರಾ? ಕಾಲ್ ಸೆಂಟ್ರಲ್ ವರ್ಕ್ ಮಾಡ್ತಾ ಇದ್ದೀನಿ. ಕಾಲ್ ಸೆಂಟ್ರಲ್ ವರ್ಕ್ ಮಾಡ್ತಿದ್ರಿ. ಏನ್ ಓದಿದ್ರಿ ನೀವು? ಸರ್ ಆಕ್ಚುಲಿ ನಾವು ಇಂಜಿನಿಯರಿಂಗ್ ಓದಿದ್ದೀವಿ ಸರ್. ಇಂಜಿನಿಯರಿಂಗ್ ಓದಿ ಯಾಕೆ ಕಾಲ್ ಸೆಂಟರ್? ಸರ್ ಆಕ್ಚುಲಿ ನನಗೆ ಕಸ್ಟಮರ್ ಸಪೋರ್ಟ್ಗೆ ಇಂಟ್ರೆಸ್ಟ್ ಇತ್ತು ಸರ್, ಅದಕ್ಕೋಸ್ಕರ. ಕಸ್ಟಮರ್ ಸಪೋರ್ಟ್ಗೆ ಇಂಟ್ರೆಸ್ಟ್. ಹೌದು. ಸೊ ಈಗ ನೀವು ವಿದ್ಯಾರ್ಥಿಗಳ ಪರವಾಗಿ ಹೌದು ಸರ್, ಇದು ಪ್ರೊಟೆಸ್ಟ್ ಮಾಡಕ್ ಬಂದಿದ್ದೀರಾ? ಪ್ರೊಟೆಸ್ಟ್ ಮಾಡಕ್ಕೆ ಬಂದಿದ್ದೀನಿ. ನೀವು ಓದಿದ್ದೇ ಏನೋ, ಕೆಲಸ ಮಾಡ್ತಿರೋದೇ ಏನೋ, ದಟ್ ಈಸ್ ಯುವರ್ ಇಂಟ್ರೆಸ್ಟ್. ಓಕೆ. ಈಗ ಏನ್ ಹೇಳ್ತೀರಾ ಇದೆಲ್ಲ ನೋಡೋದು? ಆಕ್ಚುಲಿ ಈಗ ಒಂದ್ ಹೇಳ್ಬೇಕು ಅಂತ ಹೇಳಿದ್ರೆ, ಪೊಲಿಟಿಷಿಯನ್ಸ್ ನಮ್ಮಿಂದ ಅವರಿಂದ ನಾವೇನಲ್ಲ. ನಮ್ದೇನೇ ಬೇಡಿಕೆಗಳಿದ್ರು ಅವರು ಸ್ಪಂದಿಸಬೇಕು. ಇವಾಗ ಸರ್ ಇದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಆದ್ರೂ ಸಹ ಅವರು ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಅದು ತಪ್ಪು. ಏನಾದ್ರೂ ಗಲಾಟೆ ಮಾಡಿದ್ರೆ ಏನಾದ್ರೂ ಇದ್ ಮಾಡ್ಬೇಕು. ಗಲಾಟೆ ಆಗಿದ್ದಕ್ಕೆ ಮಾಡಿದ್ದಾರೆ ಸರ್. ಬಹುಶಃ ನಾನು ಮುಂಚೆ ಹಿಂಗೆ ಅನ್ಕೊಂಡಿದ್ದೆ, ಏನಕ್ಕಿದು ಈ ತರ ಹಿಂಸಾಚಾರ ವಿದ್ಯಾರ್ಥಿಗಳ ಮೇಲೆ ಅಂತ. ಇವತ್ತು ನಾನು ಧೈರ್ಯವಾಗಿ ಹೊರಗಡೆ ಮೈಕ್ ಹಿಡ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ಸೊ ಅಸಲಿ ವಿಚಾರ ನಾನು ತಿಳ್ಕೊಂಡೇ ಬಂದಿದ್ದೀನಿ ಸರ್. ಓಕೆ, ಗಲಾಟೆ ಮಾಡಿದ್ರೆ ವಾದ ಮಾಡಿ ಇದ್ ಮಾಡ್ಬೇಕು ಸರ್. ಸೊ ನಾನು ಒಂದ್ ಕಡೆ ಒಂದು ರೂಲ್ಸ್ ಅನ್ನೋದಿರುತ್ತೆ. ಸೆಕ್ಷನ್ 144 ಗೊತ್ತಿದೆ ಅಲ್ವಾ ನಿಮ್ಗೆ? ಆಮೇಲೆ 189 ಕಲಂ 2 ಗೊತ್ತಲ್ವಾ? ನಮ್ಮ BNS ಕಾಯ್ದೆ ಪ್ರಕಾರ ಗುಂಪಾಗಿ ಸೇರಿ ಪ್ರೊಟೆಸ್ಟ್ ಮಾಡೋದು ತಪ್ಪಲ್ಲ. ಆದ್ರೆ ಆ ಪ್ರೊಟೆಸ್ಟ್ ನಲ್ಲಿ ಯಾವುದೇ ಒಂದು ಕಲ್ಲು ತೂರಾಟ ಆದಾಗ ಅಲ್ಲಿ ಪೊಲೀಸ್ ಟೇಕಿಂಗ್ ಆಕ್ಷನ್, 6 months ಜೈಲು, ದಂಡ ಎಲ್ಲ ಇದೆ. BNS ಮುಂಚೆ IPC ಇದ್ದಾಗ ಅದು 143 ಇತ್ತು, ರೈಟ್? ಆತರ ಆದಾಗ ಪೊಲೀಸ್ ಟೇಕಿಂಗ್ ಆಕ್ಷನ್ ಅಲ್ವಾ ಸರ್? ಆಕ್ಚುಲಿ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರೂ ತೊಂದರೆ ಆದ್ರೆ ಆತರ ಮಾಡಿ ಪೀಸ್ಫುಲ್. ನೋಡಿ ಸರ್, ಈಗ ನಾನೊಂದು ರೋಡ್ ಗುಂಡಿ ಆಗಿದೆ ಅಂತ ನಾನೊಬ್ಬ ಜರ್ನಲಿಸ್ಟ್ ಆಗಿ ರೋಡ್ ಗುಂಡಿ ಒಳಗೆ ಮಲ್ಕೊಂಡೆ. ಮಾಡಿದ್ರಕ್ಕ ಗುಂಡಿ ಮುಚ್ಚಿದ್ರು. ನನಗೆ ಹಕ್ಕಿದೆ ಪ್ರತಿಭಟನೆ ಮಾಡೋದಕ್ಕೆ. ಬಟ್ ನಾನು ನಿಮ್ಮನ್ನ ತಗೊಂಡೋಗಿ ಗುಂಡಿ ಒಳಗೆ ಮಲಗಿಸಿದ್ರೆ ಅದು ನ್ಯಾಯನಾ? ಇಲ್ಲ ಸರ್, ಏನಾದ್ರು ತಪ್ಪು ಮಾಡಿದ್ರೆ ಇದ್ ಮಾಡಿ ಸರ್. ಆಮೇಲೆ ಸರ್ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಪ್ರೊಟೆಸ್ಟ್ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ರೈಟ್ ಟು ರೀಕಾಲ್ ಮತ್ತೆ SOP, ಅದಕ್ಕೆ SOP ಬರಬೇಕು. ಅದಕ್ಕೆ ನಾವು ಆಲ್ ಓವರ್ ಇಂಡಿಯಾ ಈಗ ಏನಾದ್ರು ಉಪೇಂದ್ರ ಅವರು ಮಾಡಿದ್ದಾರೆ, ಅದು ಈಗ ಪ್ರತಿಭಟನೆ ಮೂಲಕ ಅದನ್ನ ಉಪೇಂದ್ರ ಅವರು ಮಾಡಿದ್ದಾರೆ. ಬಟ್ ಉಪೇಂದ್ರ ಅವರ ಯಾವುದೇ ಮಾತುಗಳು, ಅವರ ಬ್ರಿಲಿಯನ್ಸಿ ಅದು ಅಪ್ಲೈ ಆಗಕ್ಕೆ ಗೌರ್ಮೆಂಟ್ ಬೇಕಲ್ವಾ? ಹೌದು ಸರ್. ಆಕ್ಚುಲಿ ಅದನ್ನ SOP ತಗೋಬರಕ್ಕೆ ಮತ್ತೆ ರೈಟ್ ಟು ರೀಕಾಲ್ ಬರಬೇಕು ಸರ್. ಅದೇನಿದೆಯೋ ಅದನ್ನ ಈ ಒಂದ್ ಸ್ಟೆಪ್ ಏನಿದೆ ಸ್ಟೂಡೆಂಟ್ ಪ್ರೊಟೆಸ್ಟ್, ಅದು ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗಿ ರೈಟ್ ಟು ರೀಕಾಲ್ ಅನ್ನೋದಿದ್ರೆ ಅದು ಆಲ್ ಓವರ್ ಇದ್ ಬಂದ್ರೆ ಅದು ಚುನಾವಣೆ ಇದ್ರ ಮುಖಾಂತರ ಅವ್ರನ್ನ ಕೆಳಗಡೆ ಇಳಿಸೋ ಅಧಿಕಾರ ಜನರ ಹತ್ರ ಇರಬೇಕು. ಓಕೆ, ನೋಡಿ, ಫೋಟೋ ತಕೊಂಡು ರೀಲ್ಸ್ ಮಾಡ್ಕೊಂಡು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡು ಅಪ್ಲೋಡ್ ಮಾಡ್ಕೊಂಡು ಲೈಕ್ಸು ವ್ಯೂಸು ತಗೊಳ್ಳೋವರೆಗೂ ನಮ್ ಜನಕ್ಕೆ ಸೀರಿಯಸ್ನೆಸ್ ಅರ್ಥ ಆಗಲ್ಲ. ಏನಂತೀರಾ ಸರ್? ಕರೆಕ್ಟಾ? ಪ್ರೊಟೆಸ್ಟ್ ಮಾಡಕ್ಕೆ ಅಂತ ಬಂದು ಹಿಂಗ್ ಮಾಡ್ತಾವ್ರೆ. ಇರ್ಲಿ, ಪರವಾಗಿಲ್ಲ, ಒಳ್ಳೇದಾಗ್ಲಿ, ಎಲ್ರಿಗೂ ಅನುಕೂಲ ಆಗ್ಲಿ. ನಾನ್ ಹೇಳೋದಿಷ್ಟೇ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಇದರಲ್ಲಿ ಯಾವುದೇ ರೀತಿ ಪಾರ್ಟಿ, ಅದು ಯಾವುದೇ ಪಾರ್ಟಿ ಆಗಿರ್ಲಿ, ಅದು ಬಂದು ಡಿಸ್ಟರ್ಬ್ ಮಾಡಬಾರ್ದು. ಅವ್ರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಮಾಡುವಂತ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅನ್ಯಾಯ ಆಗಿದೆ. ಅವರು ಅನ್ಯಾಯಕ್ಕೆ ನ್ಯಾಯ ಕೇಳ್ತಾ ಇದಾರೆ. ಅದು ವಿದ್ಯಾರ್ಥಿಗಳು ಸರ್ಕಾರದ ಮಧ್ಯೆ ಇರಬೇಕೇ ವಿನಃ ಮೂರನೇವರು ಮೂಗ್ ತೋರಿಸಿ ಅದನ್ನ ಪೊಲಿಟಿಕಲಿ ಟರ್ನ್ ಮಾಡಿ ಮತ್ತೊಂದು ಮಗದೊಂದು ಮಾಡಬಾರ್ದು. ಮಾಡ್ಬೇಕಾ, ಪ್ರೊಟೆಸ್ಟ್ ಮಾಡ್ಬೇಕಾ, ಅವ್ರ ಜೊತೆ ಕೈ ಜೋಡಿಸಿ ಅವ್ರ ಜೊತೆನೆ ಅವ್ರ ತರನೇ ಅವ್ರು ಸಪೋರ್ಟ್ ಆಗಿ ಮಾಡಿ. ಅದು ಬಿಟ್ಬಿಟ್ಟು ಕಿಡಿಗೇಡಿತನ ಮಾಡಬೇಡಿ, ಗೂಂಡಾಗಿರಿ ಮಾಡಬೇಡಿ, ರೌಡಿಸಮ್ ಮಾಡಬೇಡಿ. ಅದು ಪೊಲೀಸ್ನವರೇ ಆಗಿರ್ಲಿ ಅಥವಾ ವಿದ್ಯಾರ್ಥಿಗಳೇ ಆಗಿರ್ಲಿ ಅಥವಾ ಮತ್ತೊಂದು ಮಗದೊಂದು ಪಾರ್ಟಿನೇ ಆಗಿರ್ಲಿ. ಇವತ್ತು ಪೊಲೀಸ್ನವರು ಒದೆ ತಿಂದಿದ್ದಾರೆ ಅಂತಂದ್ರೆ ಅವರು ಕಷ್ಟಪಟ್ಟು 4 ಗೋಡೆ ಮಧ್ಯ ಬೆವರು ಸುರಿಸಿ ಓದಿ ಎಕ್ಸಾಮ್ ಬರದೆ ಪಾಸ್ ಆಗಿ ಅವರು ಬಂದಿರೋದು. ಅದೇ ತರ ನಾಳೆ ನೀವುಗಳು ಕೂಡ ಎಕ್ಸಾಮ್ ಬರೆದು ಪಾಸ್ ಆಗಿ ನಿಮ್ ಜೀವನನ ನೀವು ನಿರ್ಮಾಣ ಮಾಡ್ಕೋಬೇಕು, ನಿಮ್ ಲೈಫಲ್ಲಿ ನೀವು ಗೆಲ್ಬೇಕಂತ ನೀವು ಕೂಡ ಕಷ್ಟಪಡ್ತಾ ಇರೋದು. ಸೊ ನಿಮಗೆ ಆಗಿರುವಂತ ಅನ್ಯಾಯನ ಪ್ರಶ್ನೆ ಮಾಡಿ, ಕೇಳಿ, ಯಾರಿಗೆ ರಾಜೀನಾಮೆ ಕೊಡಬೇಕು ಕೊಡಿ ಅಂತ ಹೇಳಿ, ಯಾರ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ಬೇಕು ಕೂಗಿ. ಆದ್ರೆ ನಮ್ಮ ಸಂವಿಧಾನದ ನಿಯಮಾವಳಿಗಳನ್ನ ಮೀರಿ ಹೋಗಬೇಡಿ. ಇದು ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಕುತ್ತು ಅಂತ ಹೇಳ್ತಾ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಳ್ಳೆದಾಗ್ಲಿ, ಎಲ್ರಿಗೂ ಕೂಡ ನ್ಯಾಯ ಸಿಗ್ಲಿ. ಆದಷ್ಟು ಬೇಗ ಈ ಪ್ರಶ್ನೆ ಪತ್ರಿಕೆ ಸೋರೋ ವಿಚಾರದಲ್ಲಿ ನಮ್ದಂತೂ ಆಬ್ಜೆಕ್ಷನ್ ಇದೆ. ಇದನ್ನ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ನೀವು ಆಡಿದ್ದೇ ಆಟ, ಹೋಗಿದ್ದೇ ಮಾಟ ಅನ್ನೋ ತರ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ, ನೆಕ್ಸ್ಟ್ ಟೈಮ್ ಏನಾದ್ರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ರೆ ಬೇರೆ ಯಾರು ಅಲ್ಲ, ನಾವೇ ಬೀದಿಗಿಳಿಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ.